ಅಂಬಾರಿ ಕದಿಯೋದು ಅಸಾಧ್ಯ ಅನ್ಸುತ್ತೆ. ಎತ್ತಿದ್ಯಾ ಅವಲಕ್ಷಣ, ಒಳ್ಳೆ ಮಾತೆ ಬರಲ್ಲ ನಿನ್ ಬಾಯಲ್ಲಿ. ಮಾಡ್ತಿರೋದೇ ಕೆಟ್ಟ ಕೆಲಸ, ಅದರಲ್ಲಿ ಒಳ್ಳೇದ್ ಬೇರೆ ಆಡ್ಬೇಕಾ? ಗೇಂಡೆ ಹೇಳೋದ್ರಲ್ಲೂ ಸತ್ಯ ಇದೆ. ಅಂಬಾರಿನ ಎಲ್ರಿಗೂ ಕಾಣೋ ಥರ ಓಪನ್ ಆಗಿ ಇಟ್ಟಿದ್ದಾರೆ. ಅಷ್ಟು ಟೈಟ್ ಸೆಕ್ಯೂರಿಟಿ ಮಧ್ಯೆ ಅದನ್ನ ಎತ್ಕೊಂಬರಕ್ಕಾಗಲ್ಲ. ಅದನ್ನ ಎತ್ಕೊಂಬರಕ್ಕಾಗಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅದಕ್ಕೆ ಅಷ್ಟು ಓಪನ್ ಆಗಿ ಅದನ್ನ ಇಟ್ಟಿರೋದು. ಅದನ್ನ ಸುಳ್ಳು ಮಾಡೋದಕ್ಕೆ ತಾನೆ ನಾವೆಲ್ಲಿ ಸೇರಿರೋದು. ಹೌದು, ಅರಮನೆಯಿಂದ ಅಂಬಾರಿ ಹೊರಗೆ ಬರೋದಿಲ್ವಾ? ಅದು ಹೊರಗೆ ಬರೋದು ಒಂದೇ ದಿನ, ಜಂಬೂ ಸವಾರಿಗೆ. ಹಂಗಾದ್ರೆ ಅವತ್ತೇ ಎತ್ಬಿಡೋಣ. ಅಯ್ಯೋ, ಅವತ್ತು ಜನ ಇರ್ತಾರಲ್ವಾ? ಗ್ರೌಂಡ್ ಫ್ಲೋರ್ನಲ್ಲಿ ಅಂಬಾರಿ ಇದೆ, ಅದ್ರ ಸುತ್ತ ಬುಲೆಟ್ ಪ್ರೂಫ್ ಗ್ಲಾಸ್ ಬೇರೆ. ಅಷ್ಟೇ ಅಲ್ಲ, 24 hours CCTV ಕವರ್ ಮಾಡ್ತಾ ಇರತ್ತೆ. ನಾವೇನೇ ಪ್ಲಾನ್ ಮಾಡಿದ್ರು ನಮಗೆ 2 ಲೆವೆಲ್ ರಿಸ್ಕ್ ಇದೆ. ಒಂದು ಅರಮನೆ ಎಂಟ್ರೆನ್ಸ್ ಅಲ್ಲಿರೋ ಸೆಕ್ಯೂರಿಟಿ, ಇನ್ನೊಂದು ಒಳಗಿರೋ ಸೆಕ್ಯೂರಿಟಿ. ನಾವು ಎರಡನ್ನೂ ಸ್ಮ್ಯಾಶ್ ಮಾಡೋದು ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಅರಮನೆಯಿಂದ ಅಂಬಾರಿನ ಸಾಕ್ಸೋದು ಹೇಗೆ? ಸೆಕ್ಯೂರಿಟಿನ ಸ್ಮ್ಯಾಶ್ ಮಾಡಿದ್ಮೇಲೆ ಇನ್ನೇನ್ ಕಷ್ಟ? ಆ ಕಡೆ ಈ ಕಡೆ ಹಿಡ್ಕೊಳ್ಳೋದು, ಎತ್ಕೊಂಡ್ಬರೋದು. ಅದೇ ನಿಮ್ ತಾತ ದುಡ್ಡು ಇಡ್ತಾ ಇದ್ದ ಪೆಟ್ಗೆನ 750 kg ತೂಕ ಇರೋ ಅಂಬಾರಿ. ಸೆಕ್ಯೂರಿಟಿ ಇನ್ಚಾರ್ಜ್ ಅಡ್ಜಸ್ಟ್ ಮಾಡ್ಕೊಂಡ್ರೆ ವಿಷಯ ಸ್ವಲ್ಪ ಲೀಕ್ ಆದ್ರೂ ನಾವು ಡಿಸ್ಚಾರ್ಜ್ ಆಗಿ ಹೋಗ್ತೀವಿ. ಯಾರಾದ್ರೂ VIP ನ ಕಿಡ್ನಾಪ್ ಮಾಡಿ ಎಕ್ಸ್ಚೇಂಜ್ ಆಫರ್ ಇಟ್ರೆ ಅವ್ನ್ ರಿಲೀಸ್ ಆಗಿದ್ ನೆಕ್ಸ್ಟ್ ಮೂಮೆಂಟೇ ನಮ್ಮನ್ನೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ. ಈಗ ಮಾತಾಡಿದ್ದು ಯಾವ ಐಡಿಯಾನು ವರ್ಕೌಟ್ ಆಗಲ್ಲ. ಇನ್ನು ಗ್ರೌಂಡ್ ವರ್ಕ್ ಬೇಕು. ಆದ್ರೆ ಒಂದ್ ಮಾತ್ರ ಶ್ಯೂರ್, ನಾವು ಅಂಬಾರಿನ ಅರಮನೆಯಿಂದ ಎತ್ತುತ್ತೀವಿ.